ನನ್ನನ್ನು ಒಂದು ಮಂಗ ಮಾಡೋಕೆ ಅಕ್ಕ ನಿಮ್ಗೆ ನನ್ನೊಂದು ಮಂಗ ಮಾಡೋದು ಬೇಡವಾ? ಮಾಡ್ಬೇಕಾ? ಮತ್ತೊಂದು ಭಾಗವತರು ಬಂದಿದ್ರು. ಯಾರು ಹೆಗಡೆ ಅವ್ರು ಬಂದವರು ಹೇಳಿದಿತ್ತು ಕಾಣಿ. ನಂಗೆ ಇವತ್ತು ಪದ್ಯ ಅಕ್ಷರ ನೆನ್ಪಿತ್ತು ನಂಗೆ. ಈಗ ಕಾಣಿ ನೀವೇ ಹೇಳಿದ್ದ ಅವ್ರು ಹೇಳಿದ್ದೆ ಅಂತ ಅಂದ್ರೆ ಬೀಳುದು ಇಲ್ಲಿಗೆ ಹೌದಲ್ದ? ಇನ್ನು ಮತ್ತು ಮಾತು ತಪ್ಸೋಕಿಲ್ಲ. ಮತ್ತು ಮಾತು ತಪ್ಸೋಕಿಲ್ಲ. ಬೀಳುದು ಇಲ್ಲಿಗೆ ಹೌದಲ್ದ? ಆಕಾಶವೇ ಬೀಳಲ್ಲಿ ಮೇಲೆ ಈಗ ಬಂದ್ಕಂಡ ಇದು ಮೇಲೆ ಇದಕ್ ಮೇಲೆ ಇದು ಕೆಳಗೆ ಅಂತ ಹೇಳ್ತೀಯ. ನಾನ್ ನಂಬು ಮಗ ಅಲ್ಲ. ನಾನು ಇವತ್ತು ಆಲೋಚನೆ ಮಾಡಿದ್ದೆ. ಇದು ಏನಿದ್ದು ನಾನು ಎಂತ ಮಾಡ್ತು ಅದನ್ನೇ ಮಾಡುದು. ಈಗ ಮತ್ತೊಂದು ಆಲೋಚನೆ ಮಾಡ್ಕೊಂಡ್ ಬಂದಿದ್ದೆ. ಮೊನ್ನೆ ಒಂದು ಮುಳ್ಳಿನ ಕೋಲಿದೆ ಕಡಿಯೋಕೆ ಅಂತ ಹೇಳ್ಕೊಂಡು ಮುಳ್ಳಿನ ಕೋಲನ್ನು ಬಿಟ್ಕೊಂಡೆ ಹೀಗಂತ ಕೂಕೊಂಡೆ. ಬಿಟ್ಟ ಹೇಳ್ದ, ಪಾಪಿ ಮಗನೇ ಮುಳ್ಳಿನ ಕೋಲ್ ಹಂಗ್ ಕರೆದ್ರೆ ಬಂದ್ ನಿನ್ ಸೊಡ್ಡಿ ಬರೀತಿಲ್ಯನಾ, ತುದಿ ಹಿಡ್ಕಣಕ್ಕೂ ಬುಡ ಕಡಿಕ ಅಂತ ಹೇಳಿದ್ದ. ಹಂಗೆ ಈಗ ಮನ ತುದಿಯನ್ ಕೂಕಣಕ್ಕೂ ಬುಡ ಕಡಿಕ. ಕಡಿದಾರೆ ಬಿದ್ದು ಕಡಿದಾರೆ ಬಿದ್ದು ಸಾಯುವೆ ಕೇಳು ನೀನು. ಕಡಿದರೆ ನೀ ಕಡಿದರೆ ಬಿದ್ದು ಸಾಯುವೆ ಕೇಳು ನೀನು. ಒಡನಿಳಿದರೆ ಏನು ಬೀಳುವೆ ನಾನು, ಒಡನಿಳಿದರೆ ಏನು ಬೀಳುವೆ ನಾನು. ಇಲ್ಲ ಕಡಿತಾ ಇದ್ದಿ ನೀನು. ಕಡಿದರೆ ಕೆಳಗೆ ಬಿದ್ದು ಸಾಯ್ತಿ. ನಿಲ್ಲಿಸು. ಕೆಳಗೆ ಬಿದ್ದು ಸಾಯ್ತೀವೋ ಏ ಮಳ್ಳ, ಅಳಿಮಳ್ಳ, ಏ ಮಳ್ಳ ಗೊಂಬೆಯು ಬೀಳ್ದೈತ ನನ್ನ ಮ್ಯಾಗ. ಏ ಅಳಿಮಳ್ಳ, ಮಳ್ಳೆ ಗೊಂಬೆಯು ಬೀಳ್ದೈತ ನನ್ನ ಮ್ಯಾಗ, ಬೀಳ್ದೈತ ನನ್ನ ಮ್ಯಾಗ. ಒಳ್ಳೆ ಶಾಣೆ, ಒಳ್ಳೆ ಶಾಣೆ ಇದೆಯ ನಾನು ನೀ ಮರ್ದ್ಮ್ಯಾಗ. ಒಳ್ಳೆ ಶಾಣೆ ಇದೆ ನಾನು ನೀ ಮರದ ಮ್ಯಾಗ. ನಿಲ್ಸ. ಕೆಳಗೆ ಬಿದ್ದು ಸಾಯ್ತಿ. ನಂಗೆ ಗೊತ್ತಾಯ್ತು. ಏನು ನೀವ್ ಎಂತ ಹೇಳಿದ್ರೆ ನಂಗೆ ಗೊತ್ತಾಯ್ತು. ನಂಗೆ ಗೊತ್ತಾಗ್ತಿಲ್ಲ ಏನು ನೀವ್ ಹೇಳಿದ್ರೆ ಎಂತಗೆ ನಂಗೆ ಗೊತ್ತಾಗ್ತಿಲ್ಲ. ಹಂಗಂದ್ರೆ ನಾನು ಇಲ್ಲಿ ಕರ್ದೆ ಒಡಿಗಡೆ ನೀವು ಬಟ್ರಿ ನಿಮ್ ತಲೆ ಮೇಲೆ ಇದು ಬೀಳುತ್ತಂತೇಳಿ ಅಲ್ದ. ನೀವೊಂದ್ ಕೆಲಸ ಮಾಡಿ, ನೀವು ಹೋಗು ತನಕ ನಾ ಕಡಿಯುವುದಿಲ್ಲ. ನಾನು 4 ಪೆಟ್ಟು ಹಾಕಿರ್ತೆ, ಅದು ತುಂಡಾಗದಿದ್ದಂಗೆ ಇರ್ತೆ. ನೀವು ಹೋದ್ಮೇಲೆ ತುಂಡ ಮಾಡ್ತಕ್ಕ. ಹಾಗಾಗಿ ನನಗೆ ಮುಳ್ಳ ಅಂತ ಹೇಳಿದ್ದೆ. ನೀವ್ ಹೇಳಿದಾಗ ಆಪುದು ಹೌದಂತ ಆದ್ರೆ ಮುಳ್ಳ ಅಂದ್ರೆ ನಾನು ಒಪ್ಪುವುದಿಲ್ಲ. ನಾನು ಕೆಳಗಿಳಿದ್ರೆ ನಾನೀಗ ಅರ್ಧ ಕಡ್ದತ್ತ ಕೆಳಗೆ ನಿಂತ್ಕೊಂಡು ಕೇಳ್ತೀನಿ, ನನ್ನ ಮೈ ಮೇಲೆ ಬೀಳ್ತಿಲ್ಲ. ಅದು ಬುದ್ಧಿವಂತಿಕೆ ನಿಂದು. ಬಹಳ ಬುದ್ಧಿವಂತ ಹೌದೇನೋ. ಕೆಳಗೆ ಬಾರೋ, ಕೆಳಗೆ ಬಾರೋ. ಮಾತಾಡುದಿದೆ ಬಾರೋ. ನಾ ಹೇಳಿಲ್ಲ. ನಾನ್ ಮೊನ್ನೆ ಬಂದವ ನೀನ್ ತುದಿ ಹಿಡ್ಕೊಂಡು ಬುಡ ಕಡಿ ಅಂತ. ಇವತ್ತು ಬಂದವನ ನೀನ್ ಬುಡ ಕಡ್ದಿದೆ ಯಾಕೆ ಬಾ 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 ಬಾ. ನೀನು ಮಳ್ಳ ಅಂತ ಹೇಳಿದೆಯಲ್ಲ, ನನಗೆ ಪಕ್ಕನೆ ಹೊಳ್ಳ ಹೇಳಿದ ಹಾಗೆ. ಯಾಕೆ ಗೊತ್ತುಂಟ, ನನಗೆ ಕೆಲವರೆಲ್ಲ ಹಾಗೆ ಹೇಳುವುದುಂಟು. ಸರ್ವವನ್ನ ಸರಿಯಾಗಿ ಉಳ್ಳವನಾದ್ದರಿಂದ, ಆ ಸಾಮರ್ಥ್ಯದಿಂದ ಉಳ್ಳವನಾದ್ರಿಂದ ಹೊಳ್ಳ ಅಂತ ಕರೆಯುವುದುಂಟು. ಹೌದೌದು. ಮಳ್ಳ ಹೊಳ್ಳ ಕಳ್ಳ ಏನೋ ಕಡ್ದು ಬಿಟ್ಟನು. ಕೆಳಗಿಳಿಯ ಕೆಳಗಿಳಿಯ ಮಂಕರಪ್ಪ ಅಲ್ದ. ಹೇ ಎಂತ ಹೆಡ್ಡನೋ ನಿನ್ನ ಶಬ್ದ ಭಂಡಾರ ಅಂದ್ರೆ ಕೋಶವನ್ನು ತೆಗಿಬೇಕು ನಾವು ಅರ್ಥ ಹುಡುಕ್ಲಿಕ್ಕೆ.
ಮಂತ್ರಿಗಳು. ಗೊತ್ತಾಯ್ತಾ? ಏನು ಗೊತ್ತಾಯ್ತು, ನಿಮ್ ಗೊತ್ತಿತ್ತು ನಂಗೆ. ಹಾ. ಕಾಳಸತ್ತಿ ಕೋಲ ಜಾತ್ರೆ ಹಂಗೆ ಹಾ. ನನ್ ಕಾಲು ಒಳಗೆ ನುಸ್ಕೊಂಡು ಏ, ನನ್ನ ಯೋಗ್ಯತೆ ಏನು, ನಿನ್ನ ಹಣೆ ಬರ ಏನು? ನಿನ್ನ ಕಾಲು ಕೆಳಗೆ ನಾನು ಹೋದತ್ತ ಹೇಗೋದು ಹೇಗೋದು? ಸರಿ ಹೇಳಿ, ಇಳಿದ್ರೆ ನಾನು ಕಡ್ದು ಬಿಟ್ಟೆ. ನೀವು ಕಡ್ದು ಹೋಗಿಲ್ಲ, ನೀವು ನನ್ ಕಾಲ್ ಕೆಳಗೆ ಹೋಯ್ತು. ಹೇ. ನೀವು ಮಾತ್ರ ಅಲ್ಲ, ರಾಜರು ನನ್ ಕಾಲ್ ಕೆಳಗೆ ಹೋಯ್ತು. ಹೇಗೆ ಹೇಳು ನೋಡ, ಹೇಳು ಹೇಳು ಹೇಗೆ? ಊರ್ ಜಾತ್ರೆ ಹಂಗೆ ತೋರಣ ಕಟ್ಟು ಕೇಳಿದ್ರು ನಂಗೆ. ಹಾ. ನಾನು ಮೇಲೆ ನಿಂತ್ಕೊಂಡು ತೋರಣ ಕಟ್ತಾ ಇದ್ದೆ. ಹಾ. ಎಲ್ಲ ಗಡ ಮಾಡಿದ್ರು. ಹಾಯ್, ಹಾ. ಎಲ್ಲ ಗಡ ಮಾಡಿದ್ರು. ಅಂತ ಕೇಂದ್ರೆ ಹಾ. ಮಂತ್ರಿಗಳು ಬರ್ತಿದ್ದಾರೆ ಅಂದ್ರು. ಹಾ. ನಾ ಹೀಗ್ ನೋಡ್ತೆ, ಹಾ. ಕೆಳಗಿಂದ ಹಾ. ನಿಮ್ ಗಾಡಿ ಹೋಯ್ತು, ಹಾ. ಮಹಾರಾಜರ ಗಾಡಿ ಹೋಯ್ತು, ಹಾ. ಎಲ್ಲ ಹೋಯ್ತು. ನನ್ ಕಾಲ ಒಳಗಿಂದಲೇ ಹೋಯ್ತು ಎಲ್ಲ. ಏಯ್, ಹೌದೇನೋ? ನೀನು ಮೇಲಿದ್ದದ್ದು ಹೌದು, ನಾವು ಕೆಳಗೆ ಹೋಗುವವರು ನೀವು ಮೇಲಿದ್ದದ್ದು ನೋಡಿದ್ದೇವೆ ನಾವು. ನಮಗದು ತಿಳಿಯಲೇ ಇಲ್ಲ. ಅದು ನಂಗೆ ಗೊತ್ತಿಲ್ಲ. ಆ ದೃಷ್ಟಿಯಿಂದ ನೀನು ಮೇಲಿದ್ದವ, ನಾನು ಮೇಲಿದ್ದವ, ನೀವು ಕೆಳಗಿದ್ದವ. ಇರ್ಲಿ ಬಿಡು, ಇರ್ಲಿ. ಈಗ ನಿನ್ನಲ್ಲಿ ನನ್ನ ಪ್ರಶ್ನೆ ಏನು ಗೊತ್ತುಂಟಾ? ಏನು? ಎಲ್ಲಿ ನಿಮ್ಮೂರು, ಯಾಕಿಲ್ಲಿ ಬಂದಿದೆಯೋ? ಎಲ್ಲಿ ನಿಮ್ಮೂರು, ಯಾಕಿಲ್ಲಿ ಬಂದಿದೆಯಾ? ಎಲ್ಲ ಬೆಳೆದರೆ ನಿನಗಿವೆ ಉಡುಗೊರೆಯೋ? ಇಷ್ಟನ್ನೆಲ್ಲ ಮಾತಾಡುವ ನೀನು ನಾನು ಕೇಳಿದ ಪ್ರಶ್ನೆ ಉತ್ತರ ಕೊಡಬೇಕು. ಹೆಚ್ಚಿಲ್ಲ, ಒಂದೇ ಪ್ರಶ್ನೆ. ಎಲ್ಲಿ ನಿಮ್ಮೂರು? ಮಾರಿಲ್ಲ ಎರಡೇ, ಒಂದೆತ್ತು ಒಂದ್ ಕೋಣ. ಮಾರಿಲ್ಲ ಎರಡೇ, ಒಂದೆತ್ತು ಒಂದ್ ಕೋಣ. ಒಂದ್ ಕೋಣ ಮಾರಿಲ್ಲ, ಕಣ್ಣಿಲ್ಲ ಮಾರಿಲ್ಲ, ಕಣ್ಣಿಲ್ಲ, ಕೋಲೈತಿ ನಂದು. ಎಲ್ಲಿ ನಿಮ್ಮೂರು? ಮೂರಿದ್ದಿತ್ತು. ಹಾಯ್, ಹಾ. ಕಳೆದ ವರ್ಷ ನೀವು ಒಪ್ಪೋದು, ನೀವು ಮೂರಿದ್ದಿದ್ದು ಸರಿಯೇ, ಹಾ. ನೀವು ಕೇಳಿದ್ದು ಸರಿಯೇ. ಹಾ. ನೀವು ಒಪ್ಪೋತಿ ನಾಟ ಮೂರು. ಹಾ. ಎರಡು ಕ್ವಾಣ, ಹಾ. ಒಂದ್ ಎತ್ತ. ಹಾ, ಹಾ. ಒಂದ್ ಎತ್ತಿಂದ ಗಾಡಿ ಇದ್ದಿತ್ತು ನಮ್ ಗೌಡ್ರ ಹತ್ರ. ಅದಕ್ಕೆ ಎತ್ತು ಸಾಕೋಕ್ ನಂಗೆ ಕೊಟ್ಟಿದ್ರು. ಎರಡು ಕ್ವಾಣ ಇದ್ದಿತ್ತಲೆ, ಹಾ. ಒಂದು ಕಪ್ಪ, ಹಾ. ಒಂದು ಬೆಳೆದಂದ್ರೆ ಕೆಸರು ಕಂತಿ ಬೆಳೆದಾಗ್ತದ. ಹಾ. ಆಯ್ತಾ? ಹಾ. ಒಂದು ಬೆಳೆದು ಒಂದು ಕಪ್ಪ, ಹಾ. ಒಟ್ಟಿ ಮೂರಿದ್ದಿತ್ತ. ಹಾ. ಹೋಸಲ್ತಿ ಹಾ. ಹುಲಿ ಬಂತು. ಹಾಯ್, ಹ್ಮ್, ಹ್ಮ್, ಹ್ಮ್. ಹುಲಿ ಗೊತ್ತಿತ್ತ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ನೀನು ಹೇಳಿಯೇ ತಿಳಿಯಬೇಕು ನಾ ಇನ್ನೆಲ್ಲ. ಹುಲಿ ಹಾ. ಹುಲಿ ಅಂದ್ರೆ ಅಂತ ದೊಡ್ಡ ಹುಲಿ ಗೊತ್ತಿತ್ತಾ? ಹಾ. ಎಷ್ಟು ದೊಡ್ಡ ಹುಲಿ ಹೇಳುದು? ಪಾಯ್, ಎಷ್ಟು ದೊಡ್ಡ ಹುಲಿ ಹೇಳುದು? ಎಷ್ಟು ಹೇಳ್ತೀರಿ? ನಿಮ್ಮಷ್ಟು ದೊಡ್ಡ. ನಿನಗೆ ಬೇರೆ ಯಾವ ಉದಾಹರಣೆಯೂ ಸಿಗುವುದಿಲ್ವಾ? ಅಲ್ಲ, ಹಾ. ನೀವೆಂತ ಹಳದಿ ಹಾಕೊಂಡಿದ್ರಲ್ಲ, ಹಾಗೆ ಅದು ಹಂಗೆ ಹಳದಿ ಹುಲಿ. ಹಾಯ್, ಇದೇನು ಹುಲಿ ವೇಷ ಅಂತ ಮಾಡಿದ್ಯಾ ಹಾಗೆ? ಹುಲಿ ವೇಷ ಹಿಂಗಿರುತ್ತಿಲ್ಲ, ಅದು ಗೊತ್ತುಂಟು ನಿನಗೆ? ಹೌದು. ಹಾ. ನಾ ಹಾಕಿದ್ದೆ ಹಾಕಿದ್ಯಾ? ಹುಲಿ ವೇಷಕ್ಕೆ ನಾ ಹೋದೆ. ಜಾತ್ರೆಯಲ್ಲಿ ಹಾಕಿದ್ಯಾ? ಹೌದು. ಹಾ, ಹಾ. ಅದು ಹಾ. ಮತ್ತೆ ಅದೆಲ್ಲ ಬೇಡ ನಂಗೆ, ಹಾ. ಇದೆಲ್ಲ ಬೇಡ. ಅದಕ್ಕೆ ಹೋಗುದಾ? ಅದಕ್ಕೆ ಹೋಗ್ತೀನಿ ನಾನು. ಹಾ, ಸರಿ ಸರಿ. ಅದ್ರಲ್ಲಿ ಮೂರಿದಿತ್ತ, ಹಾ. ಒಂದನ್ನು ಹುಲಿ ಹಿಡ್ಕೊಂಡು ಹೋಯ್ತು. ಹ್ಮ್. ಹಂಗಾಗಿ ಈಗ ಎಲ್ದೆ, ಒಂದ್ ಎತ್ತ, ಒಂದು ಕೋಣ, ಮೂರಿಲ್ಲ ಹೋಯ್ತು. ಏಯ್, ಊಟ ಆಯ್ತಾ ಕೇಳಿದ್ರೆ ಮುಂಡಾಸು 30 ಮೊಳ ಅಂತ ಹೇಳಿದ್ನಂತ ಹಿಂದೊಬ್ಬ. ಯಾರು? ನಾನು ಕೇಳಿದ್ದೇನು, ಎಲ್ಲಿ ನಿನ್ನೂರು, ಊರು ಯಾವುದು ಕೇಳಿದ್ದೆ ನಾನು. ನೀವು ಆಗ ನಿಮ್ ಮೂರು ಕೇಳಿದ್ದು. ಆ ಸಂಧಿ ಸೇರಿಸುವಾಗ ಎಲ್ಲಿ ನಿಮ್ಮೂರು, ನೀವು ಎಂತಕ್ಕೆ ಸಂಧಿ? ನಿಮ್ಮ ಊರು, ನಿಮ್ಮೂರು. ನೀವು ಸಂಜೆಯನ್ನು ಸೇರಿಸೋದು ಎಂತಕ್ಕೆ? ಊರು ಯಾವ್ದು ಹೇಳ? ಊರು ಯಾವ್ದು ಕೇಳಿದ್ರೆ 3 ಇಲ್ಲ 2 ಉಂಟು. ನಂದು ಕೋಳೂರು. ಯಾವ್ದು? ಕೋಳೂರು. ಕೋಳೂರು. ಹೌದಾ? ನಿನ್ನ ಮನೆಯಲ್ಲಿ ಕೋಳೂರಂಗ್ ಹೋಯ್. ನಾನು ಊರು ಕೋಳಂಗ್ ಇಟ್ಕೊಂಡು ನಾನು ಕಾಡಂಗ್ ಹೋಗಿ ಮನೆ ಮಾಡ್ಕೊಟ್ನ ಮಾಡಿ ಒಂದು ಕಾಡಿ. ಏಯ್, ಆ ಊರಿನಲ್ಲಿ ನಿನ್ನ ಮನೆಯಲ್ಲಿ? ಊರಲ್ಲಿ ನನ್ನ ಮನೆಯಲ್ಲಿ ಊರಿತ್ಕಣಿ ಇಲ್ಲಿ ಹತ್ರ
ಇಲ್ಲಿ ತುಂಬಾ ಹತ್ರ ಹತ್ರ. ಹತ್ರ ಒಂದು ಹೇಗೆ ಎಷ್ಟು ದೂರ ಆದೀತು? ಮೂಗೂಗ್ ದಾರಿ. ಏನ ಮೂಗೂಗ್ ದಾರಿ? ಮೂಗು ತೆಗಿಬೇಕು, ಕುಯ್ಬೇಕಾ? ಮೂಗು ಕುಯ್ದ್ರೆ ಸಿಗ್ತದ? ನೀವ್ ಎಂತ ಆಗಿನ ಕೊಯ್ಯುವುದೇ ಮಾತಾಡ್ತೀರಿ. ನಮ್ದು ಇದು ಕೈಲಿ ಇಲ್ಲದಿದ್ರೆ ಲೆಕ್ಕ ಬೇರೆ, ಇದು ಇದ್ರೆ ಅದು ಕುಯ್ಯುವುದು ಒಂದೇ. ಇಲ್ಲಿ ಕೈ ಇಲ್ಲಿ ಕುಕ್ಕೊಂಡು ಒಂದು ಕೂಗು ಹಾಕೊಂಡು ಹಾ ಹಾಗೆ ಕೂಗು ಹಾಕಬೇಕು. ಹಂಗೆ ಅದು ಎಲ್ಲಿ ತನಕ ಕೇಳುತ್ತಂತ ಹೋಗ್ಬೋದು, ಅಲ್ಲಿ ನಿಂತ್ಕೊಂಬೋದು, ಏಯ್ ಇನ್ನೊಂದು ಕೂಗು ಹಾಕೋದು. ತಡಿಯ ನೀವು ಇಲ್ಲಿಂದ ಕೂಗು ಹಾಕಿದ್ರೆ ಅದು ಎಲ್ಲಿ ತನಕ ಕೇಳಿದೆ ಅಂತ ಗೊತ್ತಾಗುವುದು ಹೇಗೆ? ಅಲ್ಲಿ ನಮ್ಮ ಹುಡುಗರು ಮತ್ತೆ ನಿಂತಾವು ಅರ್ಥ ಇಲ್ಲ. ಅಯ್ಯ ಆಯ್ತಾ, ಹಿಂಗೆ 3 ಕಾಲಿಂದ ಅಲ್ಲಿಗೆ ಪಟಾಪಟ್ಟು ಹೋದ ಕೂಡ್ಲೆ ಮತ್ತು ಕೂಡ್ಲೆ ನಮ್ಮ ಮನೆಯಲ್ಲಿ. ಅಲ್ಲಿ ಮನೆ ಬಂತ? ಅಲ್ಲಿಯೇ ನಿನ್ನ ಮನೆಯ? ಅಲ್ಲಿ ಕಣಿ ಅಲ್ಲೊಂದು ಹೊಳಿ ಇತ್ತು. ಹೊಳಿ ಆಯ್ತಾ, ಹೊಳಿ ಒಂದು ಅರ್ಧ ಕೂಗು ದೂರ ಇತ್ತು. ಅಲ್ಲಿ ನಿನ್ನ ಮನೆಯ? ಅಂದ್ರೆ ಅದು ಲೆಕ್ಕ ಸಿಕ್ಲಿಲ್ಲ, ಯಾಕಂದ್ರೆ ಹೊಳಿ ಮಧ್ಯೆ ನಿಂತ್ಕೊಂಡು ಯಾರು ಕೂಗು ಹಾಕುತ್ತಿಲ್ಲ. ಆಯ್ತಾ, ಬಹುಶಃ ಅರ್ಧ ಕೂಗಿಕ್ಕ. ಹಂಗೆ ಅಲ್ಲಿ ಅರ್ಧ ಕೂಗ ಆಯ್ತಾ, ಮೊದ್ಲಿಗೆ ಹೋಗೋತ್ತಿಗೆ ಇಷ್ಟು ಎತ್ಕೊಂಡು ಹೋಯ್ಕ. ಯಾಕಂದ್ರೆ ಅಲ್ಲಿ ಆಳ ಸ್ವಲ್ಪ ಜಾಸ್ತಿ ಇತ್ತು. ಇದು ಬೇಸಿಗೆ ಎಲ್ಲ ಮಳೆಗಾಲಲ್ಲ. ಹಂಗಂದ್ರೆ ಬೇಡ ಬಿಡು, ನೀನ್ ಹೇಳು. ಆಯ್ತಾ, ಹಿಂಗೆ ಎತ್ಕೊಂಡು ಹೋಯ್ಕ, ಆಮೇಲೆ ಹಿಂಗ್ ಬಿಟ್ಕೊಂಡು ಹೋಯ್ಲಕ್ಕ. ಆಯ್ತಾ, ಬಿಟ್ಕೊಂಡು ಹೋಯ್ಲಕ್ಕ. ಅಲ್ಲಿ ಹೋದಲ್ಲಿಗೆ ನಿನ್ನ ಮನೆ ಬಂತ? ಅಲ್ಲಲ್ಲ, ಅಲ್ಲಿ ನಾಗರ ಬನ ಉಂಟು. ಆಮೇಲೆ ನಾಗರ ಬಂದಲ್ಲಿ ಒಂದು ನಮಸ್ಕಾರ ಮಾಡ್ಕೊಂಡು ನಾಗರ ಬನಕ್ಕೆ ಸುತ್ತ ಹಾಕೊಂಡು ಹೋದ್ರೆ ಅಲ್ಲಿಪ್ಪುದು ನಿನ್ನ ಮನೆಯ ಆಲ್ದ ಮರ.